respected learners of MA Economics. Myself, Dr. R.H. Pavitra, Professor, Department of Studies and Research in Economics, KSOU, Mysuru. My dear learners, I take an opportunity to welcome you all for our department, that is Department of Economics. In the department, we have a senior professor, Professor M.S. Ramananda, Professor of Economics, Karnataka State Open University. The other faculty members who cater to the needs of the learners are Dr. T.P. Shashikumar, Assistant Professor, Dr. Shivakumara Swami, Assistant Professor, Dr. N. Harisha, Assistant Professor, Dr. K.S. Virendra Kumar, Dr. J.L. Banashankari, Assistant Professor, Dr. Nagesh, Assistant Professor, are serving as Assistant Professors in the Department of Economics. Let me begin with the introductory part of the department. Since the inception from 1996, the department is conducting offline classes, that is PCPs, going into the different centers available in Karnataka. And now also department is conducting various conferences, seminars, symposium from the date of inception. Since 2021, the department as well as the university, Karnataka State Open University, has adopted CBCS, Choice Based Credit Scheme, in our university as well as the department, whereas we have two cycles. One is the July cycle and another is the Jan cycle. ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, MA ಸ್ನಾತಕೋತ್ತರ ಅರ್ಥಶಾಸ್ತ್ರ ವಿಭಾಗ, ಇಲ್ಲಿ ಪ್ರತಿದಿನವೂ ಕೂಡ ಅಂದರೆ ನಾವು ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದೀವಿ, ವಾಟ್ಸ್ಆ್ಯಪ್ ಗ್ರೂಪು. ನೀವೆಲ್ಲರೂ ಕೂಡ ಆ ಗ್ರೂಪಲ್ಲಿ ಜಾಯಿನ್ ಆಗಿದ್ದೀರಾ ಅಂತ ಭಾವಿಸ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ಬಯಸ್ತಾ ಇದ್ದೇನೆ. ಮೊದಲಿಗೆ ನಾನು ಮಾಹಿತಿಯನ್ನು ಕೊಡೋದಕ್ಕೆ ಇಚ್ಛೆ ಪಡುವಂಥದ್ದು, ನಮ್ಮಲ್ಲಿ ಆ್ಯನ್ಯುವಲ್ ಸ್ಕೀಮ್ 2021ವರೆಗೆ ಇತ್ತು. ಬಟ್ ಈಗ ನಮ್ಮಲ್ಲಿ CBCS ಆಗಿರೋದ್ರಿಂದ ನೀವು ಏನು ಮಾಡಬೇಕಾಗ್ತದೆ, 2 ವರ್ಷ ಅಂದರೆ 4 ವರ್ಷದ ಸೆಮಿಸ್ಟರ್ ಸ್ಕೀಮಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಒಂದು 4 ಸೆಮಿಸ್ಟರ್ ಅಂತ ಹೇಳಿದರೆ, ಪ್ರತಿ ಸೆಮಿಸ್ಟರ್ನಲ್ಲಿ 2 ಸೈಕಲ್ ಬರ್ತದೆ. ಒಂದು ಜುಲೈ ಸೈಕಲ್, ಒಂದು ಜಾನ್ ಸೈಕಲ್. ಏನಪ್ಪ ಜುಲೈ ಸೈಕಲ್? ನಿಮಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಜುಲೈ ಸೈಕಲ್ಗೆ ಬರ್ತೀನಾ ಜಾನ್ ಸೈಕಲ್ಗೆ ಬರ್ತೀನಾ ಅಂತ. ಜುಲೈ ಸೈಕಲ್ ಅಂತ ಹೇಳಿದರೆ, ನೀವು ಜುಲೈಯಿಂದ ಡಿಸೆಂಬರ್ ಒಳಗಡೆ ಅಡ್ಮಿಷನ್ ಆಗಿದ್ದರೆ ಅದು ನೀವು ಜುಲೈ ಸೈಕಲ್ ವಿದ್ಯಾರ್ಥಿಗಳು. ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೆ ಅಡ್ಮಿಷನ್ ಆದರೆ ನೀವು ಜನವರಿ ಸೈಕಲ್ಲಿನ ವಿದ್ಯಾರ್ಥಿಗಳಾಗಿರ್ತೀರ. ಪ್ರತಿ ಸೆಮಿಸ್ಟರ್ಗೂ ಕೂಡ 2 ಸೈಕಲ್ಗಳಲ್ಲಿ ಅಡ್ಮಿಷನ್ ನಮ್ಮಲ್ಲಿ ನಡೆಯುತ್ತೆ ಆಸ್ ಪರ್ UGC ನಾರ್ಮ್ಸ್. ಇನ್ನು ವಿಭಾಗಕ್ಕೆ ಬಂದಾಗ ಪ್ರತ್ಯೇಕವಾಗಿ ನಮ್ಮ ಎಕನಾಮಿಕ್ಸಲ್ಲಿ ಫಸ್ಟ್ ಸೆಮಿಸ್ಟರ್ನಲ್ಲಿ ಇರುವಂಥ ಪೇಪರ್ಸ್ ಮೈಕ್ರೋ ಎಕನಾಮಿಕ್ 1, ಮ್ಯಾಕ್ರೋ ಎಕನಾಮಿಕ್ಸ್ 1, ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಫೈನಾನ್ಸ್, ಅಗ್ರಿಕಲ್ಚರಲ್ ಎಕನಾಮಿಕ್ಸ್, ಇಂಡಿಯನ್ ಎಕಾನಮಿ. ಮತ್ತೊಂದು ಓಪನ್ ಎಲೆಕ್ಟಿವ್ ಇರುತ್ತೆ. ಓಪನ್ ಎಲೆಕ್ಟಿವ್ ಅಂದರೆ ಏನಪ್ಪ ಅಂದರೆ, ನಮ್ಮ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಲ್ಲದೆ ಬೇರೆ ವಿಭಾಗದವರು, ಸೋಷಿಯಾಲಜಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಸಬ್ಜೆಕ್ಟ್ಸ್, MSc ಆಗಿರ್ಬೋದು, MCom ಆಗಿರ್ಬೋದು, MBA ಆಗಿರ್ಬೋದು, ಅವರು ಒಂದು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿಂದ ಕೊಡ್ತಿರುವಂಥ ಒಂದು ಓಪನ್ ಎಲೆಕ್ಟಿವ್ ನಮ್ಮಲ್ಲಿರೋದು ಎಕನಾಮಿಕ್ ಪಾಲಿಸಿ ಆಫ್ ಇಂಡಿಯಾ ಸಿನ್ಸ್ 1991. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಾಗ್ತದೆ ಅಂದರೆ ಬೇರೆ ಸಬ್ಜೆಕ್ಟನ್ನು ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಬೇಕಾಗತ್ತೆ. ಫಸ್ಟ್ ಸೆಮಿಸ್ಟರ್ನಲ್ಲಿ ನಾವು ಯಾವುದೇ ಚಾಯ್ಸನ್ನು ಕೊಟ್ಟಿಲ್ಲ, ಎಲ್ಲವೂ ಕೂಡ ಹಾರ್ಡ್ ಕೋರೇ ಇರುತ್ತೆ. ಆದರೆ ಇಂಡಿಯನ್ ಎಕಾನಮಿ ಮತ್ತು ಅಗ್ರಿಕಲ್ಚರಲ್ ಎಕಾನಾಮಿಕ್ಸಿಗೆ ಮಾತ್ರ ನಾವು 3 ಕ್ರೆಡಿಟ್ಸನ್ನು ಇಟ್ಟಿದ್ದೀವಿ. ಹಾಗಾದರೆ 4 ಕ್ರೆಡಿಟ್ ಇರೋವಂಥ ಪೇಪರ್ಸ್ ಯಾವುದು ಅಂದರೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಟ್ರೇಡ್. ಇನ್ನು ಇಂಡಿಯನ್ ಎಕಾನಮಿ ಮತ್ತು ಅಗ್ರಿಕಲ್ಚರ್ ಎಕನಾಮಿಕ್ಸಿಗೆ 3 ಕ್ರೆಡಿಟ್ ಇರುತ್ತೆ. ಹಾಗಾದರೆ ಏನು ಕ್ರೆಡಿಟ್ಸ್ ಅಂದರೆ ಅನ್ನೋ ಗೊಂದಲ ಬೇಡ. ನಾವು CBCS ಮಾದರಿಯನ್ನು ಮಾಡಿಕೊಂಡಾಗ ಚಾಯ್ಸ್ ಬೇಸ್ ಕ್ರೆಡಿಟ್ ಸ್ಕೀಮ್ ಮಾಡ್ಕೊಳ್ತೀವಲ್ಲ, ಕ್ರೆಡಿಟ್ಸ್ ಆಧಾರದ ಮೇಲೆ ಹೇಳೋದಾದರೆ 4 ಕ್ರೆಡಿಟ್ ಅಂದರೆ 1 ಕ್ರೆಡಿಟ್ ಈಸ್ ಈಕ್ವಲ್ ಟು 4 ಪಾಠ. 1 credit is equal to 4 units. So when it is 4 credits,
4 into 4, 16 units are there in that particular paper or course. Let me say Indian economy ಮತ್ತು agriculture economicsಗೆ 3 credits ಅಂತ ಹೇಳ್ತೀವಲ್ವಾ. ಈ 3 credits ಅಂತ ಹೇಳಿದ್ರೆ 1 credit is equal to how many papers, how many units? 4 units. So 3 4s are 12. 12 ಪಾಠಗಳು ಮಾತ್ರ ಇಲ್ಲಿ ಇರುತ್ತೆ. ಇದು ಒಂದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟ್ರಿಗೆ ಬಂದರೆ ಅಲ್ಲೂ ಕೂಡ ನಿಮಗೆ ಯಾವುದೇ ಚಾಯ್ಸ್ ಇಲ್ಲ, ಎಲ್ಲವೂ ಕೂಡ ಕಂಪಲ್ಸರಿ ಪೇಪರ್ ಆಗಿರುತ್ತೆ. ವಿಭಾಗದ ವತಿಯಿಂದ ಅರ್ಥಶಾಸ್ತ್ರ ಓದದೇ ಇರೋ, ಎಕನಾಮಿಕ್ಸ್ ಓದದೇ ಇರೋ ಮಕ್ಕಳಿಗೆ one paper will be available as open elective for the learners apart from the students of economics in second semester, which is called as Institutions for International Development. ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋದನ್ನು ಓಪನ್ ಎಲೆಕ್ಟಿವ್ ಆಗಿ ನೋಡ್ತೀರಾ. ಮತ್ತು ಮಿಕ್ಕಿದ ಕಾಮನ್ ಪೇಪರ್ಸ್ ಯಾವುದು? ಮೈಕ್ರೋ ಎಕನಾಮಿಕ್ಸ್ 2, ಮ್ಯಾಕ್ರೋ ಎಕನಾಮಿಕ್ಸ್ 2, ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಮನಿ ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಇಂಡಿಯನ್ ಎಕಾನಮಿ. ಸೊ ಇವಿಷ್ಟು 5 ಇಲ್ಲಿ ಕಂಪಲ್ಸರಿ ಪೇಪರು. 3ಕ್ಕೆ ಇಲ್ಲಿ ಹಾರ್ಡ್ ಕೋರ್ ಥರ ಮಾಡ್ಕೊಂಡು 4 ಕ್ರೆಡಿಟ್ಸ್ ಇರುತ್ತೆ. ಇವು ಇನ್ನು ಮನಿ ಬ್ಯಾಂಕಿಂಗ್ ಆ್ಯಂಡ್ ಇಂಡಿಯನ್ ಎಕಾನಮಿ ಮಾತ್ರ ಇಲ್ಲಿ 3 ಕ್ರೆಡಿಟ್ಸಿನ ಪೇಪರ್ ಆಗತ್ತೆ. ಮೈ ಡಿಯರ್ ಲರ್ನರ್ಸ್, ಲೆಟ್ ಮಿ ಫೋಕಸ್ ಆನ್ ದಿ 3rd and 4th ಸೆಮಿಸ್ಟರ್ ಪೇಪರ್ಸ್. 3rd ಸೆಮಿಸ್ಟ್ರಲ್ಲಿ ಇರುವಂಥ ಪೇಪರ್ಸು ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ 1 ಹಾರ್ಡ್ ಕೋರ್, ಪಬ್ಲಿಕ್ ಎಕನಾಮಿಕ್ಸ್ 1 ಹಾರ್ಡ್ ಕೋರ್, ಕ್ವಾಂಟಿಟೇಟಿವ್ ಎಕನಾಮಿಕ್ಸ್, ಕ್ವಾಂಟಿಟೇಟಿವ್ ಮೆಥಡ್ಸ್, ಮ್ಯಾಥಮ್ಯಾಟಿಕಲ್ ಎಕನಾಮಿಕ್ಸ್ ಅಂತೀರಲ್ಲ ಅದು ಕೂಡ ಹಾರ್ಡ್ ಕೋರ್. ಏನು ಹಾರ್ಡ್ ಕೋರಿಗೆ 4 ಕ್ರೆಡಿಟ್ಸ್ ಇರುತ್ತೆ. ಈ 3ಕ್ಕೂ ಹಾರ್ಡ್ ಕೋರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾರೆ. ನೀವು ಆ ರೀತಿ ಮಾಡ್ಕೊಳ್ಬೇಡಿ, ಯಾಕೆಂದರೆ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿದ್ದೀರಾ. ದಯವಿಟ್ಟು ಇದನ್ನು ಒಂದು ಸೂಚನೆ ಅಂದ್ಕೊಳ್ತೀರಾ, ನೋಟ್ ಮಾಡ್ಕೊಳ್ತೀರಾ, ನೋಡ್ಕೊಳ್ಳಿ. 3.1A ಅಂತ ಹೇಳಿ ಒಂದು ಪೇಪರ್ ಇದೆ. ಅಲ್ಲಿ ನಾವು ಚಾಯ್ಸ್ ಕೊಡ್ತೀವಿ, ರೂರಲ್ ಡೆವಲಪ್ಮೆಂಟ್, ಮತ್ತೊಂದು ಇಂಡಿಯನ್ ಎಕಾನಮಿ ಅಥವಾ ಡೆಮೋಗ್ರಫಿ ಅಂತ ಕೊಡ್ತೀವಿ. ನೀವೇನು ಮಾಡಬೇಕಾಗತ್ತೆ ಅಂದರೆ 3.1A ಸೆಲೆಕ್ಟ್ ಮಾಡಿಕೊಂಡ್ರೆ 3.1A ಸೆಲೆಕ್ಟ್ ಮಾಡಿಕೊಂಡ್ರೆ ಇಫ್ ಯು ಆಪ್ಟ್ 3.1A ಯು ಹ್ಯಾವ್ ಟು ಆಪ್ಟ್ 3.2A ಆರ್ ಬಿ. ಅರ್ಥ ಮಾಡ್ಕೊಳ್ಳಿ. 3.1A ತಗೊಂಡ್ರೆ 3.1B ಯಾವುದೇ ಕಾರಣಕ್ಕೂ ತಗೊಳಕ್ಕಾಗಲ್ಲ. ಅದನ್ನು ಮಾತ್ರ ಮಾಡಬೇಡಿ. ಅದರ ಬದಲು 3.2A ಅಥವಾ 3.2B ನೀವು ತಗೊಳ್ಬೇಕಾಗತ್ತೆ. ಇದು ಒಂದು ಸೂಚನೆಯನ್ನು ದಯವಿಟ್ಟು ನೀವು 3rd ಸೆಮ್ಮಿಗೆ ಫೀಸ್ ಪೇ ಮಾಡುವಾಗ ಗಮನ ಹರಿಸಬೇಕು. ಇಫ್ ಯು ಆಪ್ಟ್ ಫಾರ್ 3.1A you have to look into that. You should not take 3.1B, rather you have to select 3.2A or 3.2B. ನೆಕ್ಸ್ಟ್ 4th ಸೆಮಿಸ್ಟ್ರಲ್ಲಿ ಬರ್ತಿರಲ್ಲ, ಅಲ್ಲೂ ಕೂಡ ನಿಮಗೆ ಇರುವಂಥ ಪೇಪರ್ಸ್ ಯಾವುದು ಅಂದರೆ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ 2, ಪಬ್ಲಿಕ್ ಎಕನಾಮಿಕ್ಸ್ 2, ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್, ರೂರಲ್ ಡೆವಲಪ್ಮೆಂಟ್ ಅಂತ ಅಲ್ಲಿ ತಗೊಂಡ್ರೆ ಇಲ್ಲಿ ನಿಮಗೆ ಕರ್ನಾಟಕ ಎಕಾನಮಿ ಬರುತ್ತೆ. ಈಗ 3.1A ತಗೊಂಡ್ರೆ ಆಟೋಮ್ಯಾಟಿಕ್ ಆಗಿ ನೀವಿಲ್ಲಿ 4th ಸೆಮ್ಮಲ್ಲಿ ಏನು ಮಾಡ್ತೀರಾ, 4.1A ತಗೊಳ್ತೀರಾ. ಕಂಟಿನ್ಯೂಟಿ ಆಫ್ ಪೇಪರ್ಸ್ ಅದು. ಇಲ್ಲ ನೀವು 3.1B ಏನಾದ್ರು ತಗೊಂಡಿದ್ರೆ 4th ಸೆಮ್ಮಲ್ಲೂ 4.1B ತಗೊಳ್ತೀರಾ. ಅದರ್ವೈಸ್ ಇಲ್ಲಿ 3.2A ತಗೊಂಡ್ರೆ 4th ಸೆಮ್ಮಲ್ಲಿ 4.2A ತಗೊಳ್ತೀರಾ. ಯಾಕೆ ಅಂದರೆ ಅಲ್ಲಿರೋ ಇಂಡಿಯನ್ ಎಕಾನಮಿ ಕಂಟೆಂಪ್ರರಿ ಇಂಡಿಯನ್ ಎಕಾನಮಿ 1, ಇಲ್ಲಿ ಕಂಟೆಂಪ್ರರಿ ಇಂಡಿಯನ್ ಎಕಾನಮಿ 2 ಆಗುತ್ತೆ. ಅಲ್ಲಿ ಡೆಮೋಗ್ರಫಿ 1 ಇದ್ದರೆ ಇಲ್ಲಿ ಡೆಮೋಗ್ರಫಿ 2 ಆಗುತ್ತೆ. ಇಲ್ಲಿ ಕರ್ನಾಟಕ ಎಕಾನಮಿ ಇದ್ದರೆ ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ವೆಲ್ಫೇರ್ ಎಕನಾಮಿಕ್ಸ್ 1 ಇದ್ದರೆ ಇಲ್ಲಿ ವೆಲ್ಫೇರ್ ಎಕನಾಮಿಕ್ಸ್ 2 ಆಗುತ್ತೆ. ಕಂಟಿನ್ಯೂಟಿ ಆಫ್ ಪೇಪರ್ಸ್ ಹೋಗುತ್ತೆ. ಆ ಕಾರಣದಿಂದ 3.1A ತೆಗೆದುಕೊಂಡ್ರೆ 3.1B ತಗೊಳ್ಬೇಡಿ. ಅದರ ಬದಲು 3.2A ಆರ್ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಕಂಟಿನ್ಯೂಟಿ ಪೇಪರ್ ನಿಮಗೆ 4th ಸೆಮಿಸ್ಟ್ರಲ್ಲಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೊಂದು ಗಮನ ಹರಿಸಿ ನೀವು 2nd ಇಯರ್ ಅಥವಾ 3rd ಸೆಮ್ಮಿಗೆ ಫೀಸನ್ನು ಪೇ ಮಾಡಬೇಕಾದ್ರೆ, ಎನ್ರೋಲ್ ಆಗಬೇಕಾದ್ರೆ.
ಇನ್ನು ನಮ್ಮಲ್ಲಿ ಇರುವಂಥದ್ದು 100 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆಗಳು. ಅದರಲ್ಲಿ ನಾವು ನೋಡೋದು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದು 20 ಮಾರ್ಕ್ಸ್ಗೆ ಇರುತ್ತೆ. 100ರಲ್ಲಿ 20 ಹೋದರೆ ಉಳಿಯೋದೆಷ್ಟು? 80 ಅಲ್ವಾ? ಸೊ ಮೈ ಡಿಯರ್ ಲರ್ನರ್ಸ್, ದಿ ಕ್ವಶನ್ ಪೇಪರ್ ವಿಲ್ ಬಿ ಸೆಟ್ ಫಾರ್ 80 ಮಾರ್ಕ್ಸ್. ಔಟ್ ಆಫ್ 100, 20 ಈಸ್ ದಿ ಇಂಟರ್ನಲ್ ಅಸೆಸ್ಮೆಂಟ್. ಹಾಗಾದರೆ ಇಂಟರ್ನಲ್ ಅಸೈನ್ಮೆಂಟ್ ಯಾವ ರೀತಿ ಇರ್ತದೆ? ಇಲ್ಲಿ 2 ಹಂತಗಳ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಇರುತ್ತೆ. ಏನು ಅಂತ ಹೇಳಿದರೆ 2 ಹಂತದಲ್ಲಿ ಇರೋವಂಥದ್ದು ಯಾವುದಪ್ಪ ಅಂದರೆ, ಒಂದು ಫಸ್ಟ್ ಸ್ಟೇಜ್, ಇನ್ನೊಂದು ಸೆಕೆಂಡ್ ಸ್ಟೇಜ್. 10 ಮಾರ್ಕ್ಸ್ಗೆ ಒಂದು ಪ್ರಶ್ನೆಯನ್ನು ಕೊಡ್ತೀವಿ. ಆ 10 ಮಾರ್ಕ್ಸ್ಗೆ ಚಾಯ್ಸ್ ಕೊಡ್ತೀವಿ, 1 ಅಥವಾ 1 ಅಂತ ಕೊಡ್ತೀವಿ. ಯಾವುದಾದ್ರೂ 1 ಅಥವಾ 2ರಲ್ಲಿ ನೀವು ಒಂದು ಪ್ರಶ್ನೆಯನ್ನು 10 ಮಾರ್ಕ್ಸ್ಗೆ ಬರೀತೀರ. You will write any one question out of the 2 questions in the first stage. ಎರಡನೇ ಹಂತದಲ್ಲಿ 1 ಅಥವಾ 2 ಅಂತ ಹೇಳಿ 2 ಪ್ರಶ್ನೆ ಕೊಡ್ತೀವಿ. You have to write either 1 or 2 even in the second stage. ಎರಡನೇ ಹಂತದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಬರಿಬೇಕು. ಒಂದೊಂದು ಹಂತಕ್ಕೆ 10 ಮಾರ್ಕ್ಸು, 2 ಹಂತದಿಂದ 20 ಮಾರ್ಕ್ಸು. ಯಾವುದಾದ್ರೂ ಒಂದೊಂದನ್ನು ನೀವು ಬರೆದ್ರೆ 20 ಮಾರ್ಕ್ಸ್ಗೆ ಅಲ್ಲಿ ಅಸೈನ್ಮೆಂಟ್ ಆಯಿತು. ಆದರೆ ನಮ್ಮಲ್ಲಿ DAP, ಡಿಜಿಟಲ್ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ನೀವು ಅಸೈನ್ಮೆಂಟ್ ಬರೆದ್ಬಿಟ್ಟು ಮುಖ್ಯಸ್ಥರಿಗೆ ಪೋಸ್ಟ್ ಮಾಡೋದೋ, ಹಾರ್ಡ್ ಕಾಪಿ ಕಳಿಸೋದೋ ಅಲ್ಲ. ಈಗ ಇದರಲ್ಲಿ ಏನು ಮಾಡಬೇಕು, ಪ್ರತಿ ಪೇಜನ್ನು ನೀವು ಅಸೈನ್ಮೆಂಟ್ ಬರೆದ ಕೂಡಲೇ ಆರ್ಡ್ರಲ್ಲಿ ಫೋಟೋ ತೆಗೆದು PDF ಮಾಡ್ಕೊಳ್ತೀರಾ. ಆ PDFಗೆ ಮೈಕ್ರೋ ಎಕನಾಮಿಕ್ಸ್ ಇದ್ದರೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಇದ್ದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಆ PDFಗೆ ಹೆಸರನ್ನ ಕೊಟ್ಕೊಂಡು ಆಮೇಲೆ ಡಿಜಿಟಲ್ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನೀವೇನು ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಇಂಟರ್ನೆಟ್ ಸರಿಗಿದೆಯಾ ನೋಡಿಕೊಂಡು ಅಪ್ಲೋಡ್ ಮಾಡಿ. ಇಲ್ಲದಿದ್ದರೆ ವ್ಯಾಲ್ಯೂಯೇಷನ್ ಮಾಡುವಾಗ ರಿಜೆಕ್ಟ್ ಮಾಡ್ತಾರೆ. ಆಗ ನಿಮಗೇನಾಗುತ್ತೆ, ಇಂಟರ್ನಲ್ ಅಸೆಸ್ಮೆಂಟಲ್ಲಿ 0 ಬರುತ್ತೆ. ಯಾವಾಗಲೂ ನಾನು ಈ ವರ್ಷ ಪರೀಕ್ಷೆ ತಗೊಳ್ತಾ ಇಲ್ಲ, ಅಸೈನ್ಮೆಂಟ್ ಯಾವಾಗಲೂ ಕೊಟ್ಟರೆ ಆಗತ್ತೆ ಅನ್ನೋ ಭಾವನೆ ಬರಬಾರ್ದು ನಿಮಗೆ. ಯಾವ ವರ್ಷ ಅಡ್ಮಿಷನ್ ಆಗ್ತೀರಾ ಅದು ಒಂದು 20 ಮಾರ್ಕ್ಸನ್ನು ನೀವು ಅದೇ ವರ್ಷ ಕೊಡಬೇಕು. ಮುಂದಿನ ವರ್ಷ ನೀವು ಎಕ್ಸಾಮ್ ಬರಿಬೋದು, ಆದರೆ ಅಸೈನ್ಮೆಂಟ್ ಯಾವಾಗಲೂ ಕೂಡ ಮುಂದಿನ ವರ್ಷ ಬರೆಯೋ ಆಗಿಲ್ಲ. ಯಾವ ವರ್ಷ ಅಡ್ಮಿಷನ್ ಆಗ್ತೀರಾ ಅದೇ ವರ್ಷ ನೀವು ಅಸೈನ್ಮೆಂಟ್ ಬರಿಬೇಕು. ಸಿ, ಲಿಸನ್ ಟು ಮೀ ಡಿಯರ್ ಲರ್ನರ್ಸ್. In the same year of your admission, you need to submit your assignments. It will not be if you submit your assignments in the next year. You may take your exams in the next year, but it is not possible for you to submit your assignments in the next year. On the same year of the admission, you have to submit your assignments. ಇಲ್ಲದಿದ್ದರೆ ನಿಮಗೆ ಮಾರ್ಕ್ಸ್ 20 ಮಾರ್ಕ್ಸು ಹೊರಟೋಗುತ್ತೆ. ಅದಕ್ಕೆ ಜವಾಬ್ದಾರರು ವಿಭಾಗದವರಾಗಲಿ ವಿಶ್ವವಿದ್ಯಾನಿಲಯವಾಗಲಿ ಆಗೋದಿಲ್ಲ, ನಿಮಗೆ ನೀವೇ ಜವಾಬ್ದಾರರಾಗ್ತೀರಾ. ಆಮೇಲೆ ಡಿಜಿಟಲ್ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಕರೆಕ್ಟ್ ಹೆಸರಲ್ಲಿ ಅಪ್ಲೋಡ್ ಆಗಿದೆಯಾ ನೋಡಿ. ಆಮೇಲೆ ಪ್ರತಿದಿನ ನಿಮ್ಮ ಒಂದು ಪೋರ್ಟಲನ್ನು, ಸ್ಟೂಡೆಂಟ್ ಪೋರ್ಟಲನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಇವ್ಯಾಲ್ಯೂಯೇಟರ್ಸು ನಿಮ್ಮ ಅಸೈನ್ಮೆಂಟನ್ನು ರಿಜೆಕ್ಟ್ ಮಾಡಿದರೆ ನಿಮ್ಮ ಪೋರ್ಟಲ್ಗೆ ಗೊತ್ತಾಗುತ್ತೆ ನಿಮ್ಮ ಅಸೈನ್ಮೆಂಟ್ ರಿಜೆಕ್ಟ್ ಆಗಿದೆ, ಯಾವ ಕಾರಣಕ್ಕೆ ಅಂತಲೂ ಕೂಡ ಕೆಲವು ಟೀಚರ್ಸ್ ಮೆನ್ಷನ್ ಮಾಡಿರ್ತೀವಿ. ಹಾಗಾಗಿ ನಿಮಗೆ ರಿಜೆಕ್ಟ್ ಆಗಿರೋದು ಯಾವ ಕಾರಣಕ್ಕೆ ಅಂತ ಗೊತ್ತಾದಾಗ ನೀವು ಅದನ್ನು ಸರಿಪಡಿಸ್ಕೊಂಡು ಒಂದು 5 ದಿನ 10 ದಿನ ಕಾಲಾವಕಾಶ ಇರುತ್ತೆ. ಸಮ್ಟೈಮ್ಸ್ ಕೊನೆ ಹಂತದಲ್ಲಿ ಕಾಲಾವಕಾಶ 1 ಅಥವಾ 2 ದಿನ ಇರುತ್ತೆ. ಅದರಲ್ಲಿ ನೀವು ಸರಿಪಡಿಸಿ ಅಪ್ಲೋಡ್ ಮಾಡೋದಾದರೆ ಖಂಡಿತ ನಿಮಗೆ 20ಕ್ಕೆ ಒಂದು ಉತ್ತಮವಾದಂಥ ಅಂಕವನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಐ ಆಲ್ವೇಸ್ ಸಜೆಸ್ಟ್ ಯು ಆಲ್ ಟು ಕೀಪ್ ಅನ್ ಐ ಆನ್ ದಿ student portal. You should check every day the student portal so that you will be getting the current information in your digital academic platform. ಇದು ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟಿಗೆ ಆಯಿತು. ಇನ್ನು ಮೇಯ್ನ್ ಆಗಿ ಕ್ವಶನ್ಸನ್ನು ನಾವು ಎಕ್ಸಾಮಿನೇಷನ್ ಪ್ಯಾಟ್ರನ್ ಅಂತ ಹೇಳಿದರೆ ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ ಪ್ಯಾಟ್ರನ್ಸು? ಮೊದಲು 5 ಮಾರ್ಕ್ಸಿಗೆ 6 ಪ್ರಶ್ನೆಗಳನ್ನು ಕೊಡ್ತೇವೆ. ಯಾವುದಾದರೂ 4 ಬರೀಬೇಕು. It is called as short notes. In the first main we gave 6 questions out of which you need to attend any 4. Each question carries 5 marks. 4 5s are 20. 20 ಮಾರ್ಕ್ಸ್ ಆಯಿತು. ಇಂಟರ್ನಲ್ ಅಸೆಸ್ಮೆಂಟ್ 20 ಬಿಟ್ಬಿಡಿ. ಈಗ ನಾನು ಹೇಳ್ತಿರೋದು 80ಕ್ಕೆ ಮಾತ್ರ. ಮೇನ್ ಎಕ್ಸಾಮು ಫಸ್ಟ್ ಮೇಯ್ನಲ್ಲಿ ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. 6 ಪ್ರಶ್ನೆಯನ್ನು ವಿ ಗಿವ್ 6 out of which you need to write 4. Each question carries 5 marks. So 4 5s are 20. Second main, they will be given 5 questions out of which you need to attend 3 questions. Each question carries 10 marks. Total marks from this part is 30 marks.
5 ಪ್ರಶ್ನೆಯನ್ನು ಕೊಡ್ತಾರೆ, ಯಾವುದಾದರೂ 3 ಬರೀಬೇಕು. ಪ್ರತಿ ಪ್ರಶ್ನೆಗೆ 10 ಅಂಕಗಳು. ಹಾಗಾಗಿ ಯಾವುದಾದರೂ 3 ಬರೆಯೋದ್ರಿಂದ ಇಲ್ಲಿ 30 ಮಾರ್ಕ್ಸನ್ನು ತಗೊಳ್ಳುವಂಥ ಪಾರ್ಟ್ ಅದು. ಕೊನೆಯ ಭಾಗ ಬಂದರೆ 4 ಪ್ರಶ್ನೆಯನ್ನು ಕೊಡ್ತೀವಿ. ಯಾವುದಾದರೂ 2ಕ್ಕೆ ಉತ್ತರಿಸಬೇಕು. 4 ಪ್ರಶ್ನೆಯಲ್ಲಿ 2ಕ್ಕೆ ಉತ್ತರ ಅಂತಂದರೆ 1 ಪ್ರಶ್ನೆಗೆ 15 ಮಾರ್ಕ್ಸ್, 15ರಲ್ಲಿ 30 ಮಾರ್ಕ್ಸ್. ಸೊ 3ನೇ ಮೇನ್ ಕೂಡ 30 ಮಾರ್ಕ್ಸ್ ಆಯಿತು. ಫಸ್ಟ್ ಮೇನ್ 20, ಸೆಕೆಂಡ್ ಮೇನ್ 30, ಥರ್ಡ್ ಮೇನ್ 30. ಸೊ ದಿ ಲಾಸ್ಟ್ ಮೇನ್ ಕನ್ಸಿಸ್ಟ್ ಆಫ್ 4 questions out of which you need to write any 2 questions. Each question carries 15 marks, 15 2s are 30. So 20 plus 30 plus 30 equals 80 marks for the term end examinations. ಸೊ ಎಲ್ಲ ಪೇಪರ್ಗೂ ಇರುತ್ತೆ. ಆದರೆ ಓಪನ್ ಎಲೆಕ್ಟಿವ್ ಹೇಗಿರುತ್ತೆ ಅಂದರೆ ನಿಮಗೆ ಯಾವುದಾದರೂ 8 ಪ್ರಶ್ನೆಗಳನ್ನು ಕೊಡ್ತೀವಿ. ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತೀವಿ. 1 ಪ್ರಶ್ನೆಗೆ 8 ಮಾರ್ಕ್ಸು, 40 ಮಾರ್ಕ್ಸ್ಗೆ ಮಾತ್ರ ಓಪನ್ ಎಲೆಕ್ಟಿವ್ ಇರುತ್ತೆ. We will give 8 questions in the open elective. You need to write any 5. Each question carries 8 marks. 8 5s are 40 and 10 will be there for internal assignment. ಒಂದೇ ಸ್ಟೇಜ್ ಇರುತ್ತೆ, ಅದು 10 ಮಾರ್ಕ್ಸ್ಗೆ ಒಂದೇ ಪ್ರಶ್ನೆ ಇರುತ್ತೆ. ಯಾವುದು? ಓಪನ್ ಎಲೆಕ್ಟಿವ್. ಹಾಗಾಗಿ ಇದು 50 ಮಾರ್ಕ್ಸಿನ ಪ್ರಶ್ನೆ. ಇನ್ನು 3 ಗಂಟೆ ಎಕ್ಸಾಮ್ ಬರೀತೀರಾ ಪ್ರತಿ ಪೇಪರ್ಗೆ. ಓಪನ್ ಎಲೆಕ್ಟಿವ್ ಮಾತ್ರ 1.5 ಗಂಟೆ ಎಕ್ಸಾಮ್ ಇರುತ್ತೆ. ಇನ್ನು ಡಿಪಾರ್ಟ್ಮೆಂಟಲ್ಲಿ ಒಂದು UG ಪ್ರೋಗ್ರಾಮ್ ನಡೀತಾ ಇದೆ, ಅಂದರೆ BA ಕೋರ್ಸಸ್ ಆಗ್ತಾ ಇದೆ. ನಾನೀಗ ನಿಮ್ಮ ಜೊತೆ ಮಾತಾಡ್ತಿರೋದು MA ಕೋರ್ಸಸ್ಸಿಗೆ ಸಂಬಂಧಪಟ್ಟ ಹಾಗೆ. PhD ಪ್ರೋಗ್ರಾಮ್ಸ್ ನಡೀತಾ ಇದೆ, ರಿಸರ್ಚ್ ಆ್ಯಕ್ಟಿವಿಟೀಸ್. ಹಾಗೆ ವಿಭಾಗದಲ್ಲಿ ಈಗ ಹೊಸದಾಗಿ ಫಸ್ಟ್ ಸೆಮಿಸ್ಟರ್ನ ಲಾಂಚ್ ಮಾಡಿರೋದೇ ಆನ್ಲೈನ್ ಎಕನಾಮಿಕ್ಸ್. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ಬೋದು, ಯಾರು ತುಂಬ ಕೆಲಸದ ಒತ್ತಡದಲ್ಲಿ ಅಧಿಕಾರಿ ವರ್ಗದಲ್ಲಿರ್ತಾರೆ, ಫಾರಿನಲ್ಲಿರ್ತಾರೆ, ಕರ್ನಾಟಕದಲ್ಲಿ ಇರೋದಿಲ್ಲ, ಬೇರೆ ಕಡೆ ಇರ್ತಾರೆ, ಅವರು ಕೂಡ ಆನ್ಲೈನನ್ನು, ಯಾಕೆಂದರೆ ನಮಗೆ ಆಫ್ಲೈನಿಗೆ ಟೆರಿಟೋರಿಯಲ್ ಜ್ಯೂರಿಸ್ಟ್ರಿಕ್ಷನ್ ಅಂತ ಇರುತ್ತೆ, ಕರ್ನಾಟಕದ ಒಳಭಾಗನೇ ನಾವು ಅದನ್ನು ಕ್ಲಾಸಸ್ನ ಮಾಡಬೇಕು. ಆದರೆ ಆನ್ಲೈನಲ್ಲಿ ಯಾವುದೇ ಭೌಗೋಳಿಕವಾದ ನಿರ್ಬಂಧನೆ ಇರೋದಿಲ್ಲ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್. ಸೊ ದಟ್ ಯು ಕ್ಯಾನ್ ಸಜೆಸ್ಟ್ ಯುವರ್ ಫ್ರೆಂಡ್ ಟು ಟೇಕ್ ಆನ್ಲೈನ್ ಎಕನಾಮಿಕ್ program which has been launched by KSOU online courses also, that you can express with your friends and share the information. ಹೀಗೆ ಡಿಪಾರ್ಟ್ಮೆಂಟ್ ಏನಾಗ್ತದೆ ಅಂತ ಹೇಳಿದರೆ, ನಾವು ಕಳೆದ ಬಾರಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಈ ವರ್ಷವೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಬರುವಂಥ ಮಾರ್ಚ್ನಲ್ಲಿ ರಾಷ್ಟ್ರಮಟ್ಟದ ICSSR ಇಂದ ಸ್ಪಾನ್ಸರ್ ಆಗಿರುವಂಥ ಒಂದು ವರ್ಕ್ಶಾಪ್ ಕೂಡ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಡಿಪಾರ್ಟ್ಮೆಂಟಲ್ಲಿ ಕಾನ್ಫರೆನ್ಸು, ಸೆಮಿನಾರ್ ಆದಾಗ ನೀವು ಕೂಡ ಪಾಲ್ಗೊಳ್ಳಿ, ಹೆಚ್ಚು ಇದರಿಂದ ಉಪಯೋಗವನ್ನು ಪಡ್ಕೊಳ್ಬೋದು. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಿಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟ್ರೈನಿಂಗನ್ನು ಕೂಡ ಕೊಡೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಒಂದೇ ಸೂರಡಿಯಲ್ಲಿ ನಿಮಗೆ ಮಾಸ್ಟರ್ ಡಿಗ್ರಿನೂ ಸಿಗುತ್ತೆ, ಒಂದೇ ಕಡೆ ನಿಮಗೆ ಕೋಚಿಂಗನ್ನು ಪಡ್ಕೊಂಡು ನೀವು ಯಾವುದಾದ್ರೂ ಅಧಿಕಾರಿ ವರ್ಗಕ್ಕೆ ಸೇರ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರೋರು ಕೂಡ ಆ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗತ್ತೆ. ಇನ್ನು ಡಿಪಾರ್ಟ್ಮೆಂಟ್ಗಳಲ್ಲಿರುವಂಥ ಎಲ್ಲ ಪ್ರೊಫೆಸರ್ಸು ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇರ್ತಾರೆ, ಅವರ ಅನುಕೂಲಗಳನ್ನು, ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರೋರು ತಿಳ್ಕೊಳ್ಬೋದು. ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಸೆಮಿಸ್ಟರ್ನಲ್ಲಿ ಏನು 2 ಸೈಕಲ್ ಇದೆ, ನೀವೇನು ನಂಬರ್ ಕೊಟ್ಟಿದ್ದೀರಾ ಅಡ್ಮಿಷನ್ ಟೈಮಲ್ಲಿ, ಅದಕ್ಕೆ ರಿಜಿಸ್ಟ್ರಾರ್ ಬಲ್ಕ್ SMS ಅನ್ನು ಕಳಿಸಿದ್ದೀವಿ. ಆ ಲಿಂಕಲ್ಲಿ ನೀವು ಜಾಯಿನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಆ ವಾಟ್ಸಪ್ ಗ್ರೂಪಲ್ಲೇ ನಾವು ಅಸೈನ್ಮೆಂಟ್ ಕ್ವಶನ್ಸ್ ಹಾಕ್ತೀವಿ, ಏನಾದರೂ ಡಿಪಾರ್ಟ್ಮೆಂಟಲ್ಲಿ ಕಾರ್ಯಕ್ರಮಗಳಿದ್ರೆ ಹಾಕ್ತೀವಿ, ವಿಶ್ವವಿದ್ಯಾನಿಲಯಗಳಲ್ಲಿ ಆಗ್ತಿರುವಂಥ ಮಾಹಿತಿಗಳನ್ನು ಅಲ್ಲಿ ಶೇರ್ ಮಾಡ್ತೀವಿ, ಬೇರೆ ವಿಭಾಗದವರು ಆರ್ಗನೈಸ್ ಮಾಡುವಂಥ ಕಾರ್ಯಕ್ರಮ ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ಕೆಲವೊಂದ್ಸಲಿ ಕ್ವಿಜ್ ಕಾಂಪಿಟೇಷನನ್ನು ಇಡ್ತೀವಿ ಸ್ಟೂಡೆಂಟ್ಸ್ಗಳ ಕಡೆ. ಸೊ ಇದೆಲ್ಲದರ ಒಂದು ಸದ್ಬಳಕೆಯನ್ನು ನೀವು ಆ ಗ್ರೂಪಲ್ಲಿ ಜಾಯಿನ್ ಆಗಿ ಪಡ್ಕೊಳ್ಬೋದು ಅಂತಲೂ ಕೂಡ ನಾನು ಹೇಳ್ತೇನೆ. ಹಾಗಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ನನ್ನ ಎಲ್ಲ ನಲ್ಮೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡೀನ್ ಅಧ್ಯಯನ ಕೇಂದ್ರ ಅಥವಾ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ನಮಸ್ಕಾರಗಳನ್ನು, ವಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ನಿಮಗೆ ಒಳ್ಳೆಯದಾಗಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಮತ್ತು ಸದುಪಯೋಗವನ್ನು ಪಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವಂಥ
ಎಲ್ಲ ಸವಲತ್ತುಗಳನ್ನು, ಹಾಗೆ SLMಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿದೆ. ಅದನ್ನು ನೀವು ಖಂಡಿತವಾಗ್ಲೂ ಇಂಗ್ಲಿಷ್ ಮಾಧ್ಯಮದಲ್ಲಿರುವಂಥ ಮೆಟೀರಿಯಲ್ಸ್ಗಳನ್ನು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಬಳಸ್ಕೊಳ್ಬೋದು. ಯಾವುದೇ ಸಂದರ್ಭದಲ್ಲಿ ಡೌಟ್ಸ್ ಅಂತ ಬಂದಾಗ ನೀವು ವಿಭಾಗದ ಪ್ರಾಧ್ಯಾಪಕರುಗಳಿಗೆ ಕರೆಯನ್ನು ಮಾಡ್ಬೋದು. ಪ್ರಾಸ್ಪೆಕ್ಟಸಲ್ಲಿ ಅವರವರ ನಂಬರ್ಗಳಿದೆ. ಅದಷ್ಟೇ ಅಲ್ಲ, ಇನ್ನೊಂದು ನಾವು ಆನ್ಲೈನ್ PCPಗಳನ್ನ ಮಾಡ್ತಾ ಇದ್ದೀವಿ. ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮನ್ನು ಆನ್ಲೈನ್ ಮೂಲಕ ಮಾಡ್ತಾ ಇದ್ವಿ. ಆದರೆ ಈಗ PCPಗಳು ಅಂತ ಹೇಳಿ ಕೆಲವು ಸೆಂಟರ್ಸ್ಗಳು, ದಾವಣಗೆರೆ ಆಗ್ಬೋದು, ತುಮಕೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮೈಸೂರಿನ ಕೇಂದ್ರ ಕಚೇರಿ ಆಗಿರ್ಬೋದು, ಧಾರವಾಡ ಮತ್ತು ಗುಲ್ಬರ್ಗ, ಈ ಸೆಂಟರ್ಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾವು ಪ್ರಾಧ್ಯಾಪಕರುಗಳು, ಅಧ್ಯಾಪಕ ವೃಂದದವರು ಬಂದು ಪಾಠವನ್ನು ಮಾಡಿಕೊಡ್ತೀವಿ. ರೀಜನಲ್ ಸೆಂಟರ್ಸ್ಗಳಿದೆ. ನೀವು ರೀಜನಲ್ ಡೈರೆಕ್ಟರ್ಗಳನ್ನು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ರೀಜನಲ್ ಡೈರೆಕ್ಟರ್ಸ್ಗಳನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮ್ಮ ಎಲ್ಲ ಒಂದು ಅಧ್ಯಯನ ವಿಚಾರಗಳಿಗೆ ನಿಮ್ಮ ವಿಭಾಗ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆಯನ್ನು ಕೋರ್ತಾ ಇದ್ದೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.